ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ ನನ್ನ ಕ್ಲೈಂಟ್ಗೆ ಪಾರ್ಟಿ ಮೇಕಪ್ ಮಾಡಿದ್ದೆ. ಇವತ್ತು ಅಂದ್ರೆ ಹಾಗೆ ಸುಮಾರು ದಿವಸ ಆಯ್ತು. ಇವತ್ತು ಎಡಿಟ್ ಮಾಡಾಕ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಅವ್ರಿಗೆ ತುಂಬಾ ನೋ ಮೇಕಪ್ ಲುಕ್ ಬೇಕಿತ್ತು. ಅಂದ್ರೆ ಮೇಕಪ್ ಇದೆ ಅಂತ ಅನ್ನಿಸ್ಬಾರ್ದು ಅಂತ, ತುಂಬಾ ಲೈಟ್ ಆಗಿರ್ಬೇಕು ಅಂತ ಹೇಳಿದ್ರು ಅವರು. ತುಂಬಾ ಲೈಟ್ ಮೇಕಪ್ ಮಾಡಿದ್ದು. ಪಾರ್ಟಿ ಮೇಕಪ್ ಅಂದ್ರೆ ನಿಮಗೆ ಗೊತ್ತಿರುತ್ತಲ್ಲ ಯಾವ ತರ ಅಂತ. ತುಂಬಾ ಲೈಟ್ ಮೇಕಪ್ ಮಾಡಿದ್ದು. ನಾವು ಪಾರ್ಟಿ ಮೇಕಪ್ ಮಾಡ್ತೀವಿ ಅಂತ ಅಂದ್ರೂ ನಾವು ಬ್ರಾಂಡೆಡ್ ಪ್ರಾಡಕ್ಟ್ಸೇ ಯೂಸ್ ಮಾಡ್ತೀವಿ. ವೈಪ್ಸ್ ಅಲ್ಲಿ ಒರೆಸ್ಕೊಂಡಿದೀನಿ ಫೇಸ್ ನ. ಅದಾದ್ಮೇಲೆ ಟೋನಿಂಗ್ ಮಾಡ್ಕೊಂಡಿದೀನಿ. ಟೋನಿಂಗ್ ಆದ್ಮೇಲೆ ಮಾಯಿಶ್ಚರೈಸರ್ ಹಾಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಂಡಿದೀನಿ ಫ್ಯಾನ್ ಅಲ್ಲಿ. ಇದಾದ್ಮೇಲೆ ಇವಾಗ ಪ್ರೈಮರ್ ಹಾಕ್ತಾ ಇದೀನಿ. ಅವ್ರದ್ದು ಸ್ವಲ್ಪ ಆಯಿಲಿ ಸ್ಕಿನ್ ಇತ್ತು, ಪಿಂಪಲ್ ಮಾರ್ಕ್ಸ್ ಎಲ್ಲ ಸ್ವಲ್ಪ ಕಾಣಿಸ್ತಾ ಇತ್ತು. ಪ್ರೈಮರ್ ಹಾಕೋದ್ರಿಂದ ನಿಮ್ಗೆ ಪೋರ್ಸ್ ಎಲ್ಲ ಮಿನಿಮೈಸ್ ಆಗುತ್ತೆ. ನಾನಿಲ್ಲಿ ಕಲರ್ ಕರೆಕ್ಟರ್ ಅಲ್ಲಿ ಅವರು ಪಿಂಪಲ್ನೆಲ್ಲ ಸ್ವಲ್ಪ ಮಿನಿಮೈಸ್ ಮಾಡ್ಕೊಂಡಿದೀನಿ. ನಾನು ಡರ್ಮಾ ಪ್ಯಾಲೆಟ್ ಅಲ್ಲಿ ಇವಾಗ ಕನ್ಸೀಲ್ ಮಾಡ್ತಿದ್ದೀನಿ. ಅವ್ರಿಗೆ ಸ್ವಲ್ಪ ಡಾರ್ಕ್ ಆಗಿ ಇದೆ ಅಷ್ಟೇ, ಬೇರೆ ಏನು ಇಲ್ಲ. ಸ್ಕಿನ್ ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಸ್ವಲ್ಪ ಡಾರ್ಕ್ ಆಗಿತ್ತು, ಮತ್ತೆ ಪಿಂಪಲ್ ಮಾರ್ಕ್ಸ್ ಒಂದ್ ಸ್ವಲ್ಪ. ಕನ್ಸೀಲಿಂಗ್ ಆದ್ಮೇಲೆ ಕಾಂಟೋರ್ ಮಾಡ್ಕೊಂತಿದ್ದೀನಿ ನಾನು. ಸೇಮ್ ಪ್ಯಾಲೆಟ್ ಅಲ್ಲಿ ಕಾಂಟೋರಿಂಗ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ವಿಡಿಯೋನ ರ್ಯಾಂಡಮ್ ಆಗಿ ಹಾಗೆ ತೆಗೆದ್ಬಿಟ್ಟಿದ್ದೀನಿ ಅರ್ಜೆಂಟ್ ಆಗಿ. ಇನ್ನೊಂದ್ಸರಿ ಡೀಟೇಲ್ ಆಗಿ ನೀಟಾಗಿ ಫೋಕಸ್ ಮಾಡಿ ವಿಡಿಯೋ ತೆಗಿತೀನಿ. ಇದು ಸ್ವಲ್ಪ ಕ್ಯಾಮ್ರಾ ದೂರ ಇಟ್ಟಿದ್ದೆ, ಅಷ್ಟು ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಆದ್ರೆ ಏನೇನು ಹಾಕಿದೀನಿ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ. ಫೌಂಡೇಶನ್ ಹಾಕಿದ್ದು ವಿಡಿಯೋ ಮಿಸ್ ಆಗ್ಬಿಟ್ಟಿದೆ. ಫೌಂಡೇಶನ್ ಎಲ್ಲ ಆದ್ಮೇಲೆ ಬ್ಲೆಂಡಿಂಗ್ ಇಸ್ ಕೀ ಅಂತೀವಿ ನೋಡಿ, ಹಾಗೆ ಬ್ಲೆಂಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಮತ್ತೆ ಅದಾದ್ಮೇಲೆ ಬೇಕಿಂಗ್ ಮಾಡ್ಕೊಂತಿದ್ದೀನಿ. ಬೇಕಿಂಗ್ ಆದ್ಮೇಲೆ ಎಕ್ಸ್ಟ್ರಾಸ್ ಏನಿರುತ್ತೆ ಅದನ್ನೆಲ್ಲ ವೈಪ್ ಮಾಡಿ ತೆಗೆದ್ಬಿಡ್ಬೇಕು. ಇವಾಗ ಐ ಶ್ಯಾಡೋ ಕಲರ್ ಹಾಕೊಳ್ಳೋಣ. ಅವ್ರ ಡ್ರೆಸ್ ಲ್ಯಾವೆಂಡರ್ ಕಲರ್ ಇತ್ತು, ಲೈಟ್ ಲ್ಯಾವೆಂಡರ್ ಕಲರು, ತುಂಬಾ ಚೆನ್ನಾಗಿತ್ತು ಕಲರು. ಆ ಕಲರ್ ಅಲ್ಲೇ ಸೆಟ್ ಮಾಡಿ ಮಾಡ್ತಿದ್ದೀನಿ. ಸ್ವಲ್ಪ ಡಾರ್ಕ್ ಲ್ಯಾವೆಂಡರ್ ಅಲ್ಲಿ ಐ ಶ್ಯಾಡೋ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆಫ್ ಕಟ್ ಕ್ರೀಸ್ ಅಲ್ಲಿ ಮಾಡಿದ್ದೀನಿ ಅವ್ರಿಗೆ ಐ ಶ್ಯಾಡೋನ. ಐ ಶ್ಯಾಡೋ ಆದ್ಮೇಲೆ ಐಲೈನರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮೇಕಪ್ ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು. ಕಾಜಲ್ಲು ಹಾಕೊಂಡಿದ್ದಾಯ್ತು. ಕಾಜಲ್ ಹಾಕೊಂಡು ಸ್ವಲ್ಪ ಬ್ಲೆಂಡಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಐ ಶ್ಯಾಡೋದ್ ಏನಾದ್ರು ಸ್ವಲ್ಪ ಪಾರ್ಟಿಕಲ್ಸ್ ಬಿದ್ದಿದ್ರೆ ಅದನ್ನೆಲ್ಲ ಒಂದ್ ಸ್ವಲ್ಪ ವೈಪ್ ಮಾಡ್ಕೊಂಡು ಬ್ರಷ್ ಅಲ್ಲಿ ಮಸ್ಕರ ಅಪ್ಲೈ ಮಾಡ್ಕೊಂಡು ಇವಾಗ ಬ್ಲಷಿಂಗ್ ಮಾಡ್ಕೊಂತ ಇದೀನಿ ನಾನು. ನಾನು ಫಸ್ಟ್ ಆಫ್ ಆಲ್ ಲೈಟ್ ಆಗೇ ಮಾಡಿದೀನಿ. ಅಷ್ಟು ಲೈಟ್ ಆಗಿ ಮಾಡಿದ್ರು ಇಷ್ಟೊಂದು ಹಾಕಿದೀರಾ ಅಂತಿದ್ರು ಅವರು. ಆದ್ರೆ ಅದು ನಾವು ಹೇರ್ ಸ್ಟೈಲ್ ಎಲ್ಲ ಮುಗ್ಸೋದ್ರೊಳಗೆ ಫುಲ್ ಲೈಟ್ ಆಗ್ಬಿಟ್ಟಿತ್ತು. ಅವರಿಗೆ ತುಂಬಾ ಲೈಟ್ ಆಗಿ ಬೇಕಿತ್ತು ಮೇಕಪ್. ಹೈಲೈಟಿಂಗ್ ಮಾಡ್ತಾ ಇದೀನಿ ಇವಾಗ. ಈ ಮೇಕಪ್ ಬಂದು ಬೆಳಗ್ಗೆ 6 ಗಂಟೆಗೆ ಇತ್ತು. ನಾವು ಬೆಳಗಿನ ಜಾವ ಎದ್ದೋಗಿದ್ದು. ನೋಡ್ಬೋದು ನೀವು, ನನ್ನ ಫೇಸ್ ಎಲ್ಲ ಸ್ವಲ್ಪ ಬೆಳಗಿನ ಜಾವನೇ ಹೋಗಿದ್ನಲ್ಲ,
ಸ್ವಲ್ಪ ಊದ್ಕೊಂಡಂಗ್ ಕಾಣಿಸ್ತಿದೆ ಮುಖ ಎಲ್ಲ. ಇವಾಗ ಲಿಪ್ ಮೇಕಪ್ ಮಾಡ್ಕೊಳ್ಳೋಣ. ಲಿಪ್ ಲೈನರ್ ಹಾಕೊಂಡು ಅದ್ರ ಮೇಲೆ ಅವ್ರ ಡ್ರೆಸ್ ಮ್ಯಾಚಿಂಗ್, ಅವ್ರ ಡ್ರೆಸ್ಸಿಗೆ ಸೆಟ್ ಆಗೋ ತರ ಲಿಪ್ಸ್ಟಿಕ್ ಅಪ್ಲೈ ಮಾಡಿದೀನಿ. ಅವ್ರಿಗೆ ತುಂಬಾ ಇಷ್ಟ ಆಯ್ತು ಇದು. ಲಿಪ್ ಗ್ಲೌಸ್ ಹಾಕೊಂಡು ಇವಾಗ ಫಿಕ್ಸಿಂಗ್ ಸ್ಪ್ರೇ ಹಾಕೊಂತಿದೀನಿ. ಅಷ್ಟೇನೆ. ನಾನಿಲ್ಲಿ ಲ್ಯಾಶಸ್ ಆಗ್ಬೋದು, ಲೆನ್ಸ್ ಆಗ್ಬೋದು ಏನು ಯೂಸ್ ಮಾಡಿಲ್ಲ, ಪಾರ್ಟಿ ಮೇಕಪ್ ಅಲ್ವಾ ಅದರಿಂದ. ಇವಾಗ ಹೇರ್ ಸ್ಟೈಲ್ ಮಾಡ್ತಿದೀವಿ. ಅವ್ರಿಗೆ ಯಾವ ವೇರಿಯಂಟ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದೆ. ಅವ್ರಿಗೆ ಬರೀ ಫ್ರಂಟ್ ವೇರಿಯೇಷನ್ ಮಾತ್ರ ಬೇಕಿತ್ತು, ಹಿಂದೆ ಫುಲ್ ಟಾಂಗ್ಸ್ ಬೇಕಿತ್ತು ಅವ್ರಿಗೆ. ಅದೇ ತರನೇ ಮಾಡ್ತಾ ಇದೀವಿ ನಾವು. ನನ್ ಕೊಲಿಗೂ ಬೇಗ ಬಂದಿದ್ರು, ಬೆಳಗ್ಗೆನೆ ಇಬ್ರು ಸೇರ್ಕೊಂಡ್ ಮಾಡಿದ್ವಿ, ಬೇಗ ಆಯ್ತು. ಅವ್ರಿಗೆ 8 ಗಂಟೆಗೆಲ್ಲ ಹೋಗ್ಬೇಕಿತ್ತು, ಅಷ್ಟೊಳಗ್ ಮುಗಿಸ್ಕೊಟ್ಬಿಟ್ವಿ ನಾವು. ಮೇಕಪ್ ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅವರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ.